Hello everyone, I welcome you all to my YouTube channel Live Commerce Classes. Today we are going to discussing about business environment and structure or components of business environments. ಇವತ್ತಿನ ಕ್ಲಾಸಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು ಮತ್ತು ಅದರ ವಿಧಗಳು ಯಾವ ಅನ್ನೋದನ್ನು ನಾವು ತಿಳಿಯೋಣ. ಓಕೆ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಟ್ ಮೀನ್ ಬೈ ಬಿಸ್ನೆಸ್ ಎನ್ವಿರಾನ್ಮೆಂಟ್, it is necessary to understand what is the meaning of business and environment. Business means the act of being busy is business. Simply ನಾವೇನಂತ ಹೇಳ್ಬೋದು, the act of being busy. Any person engaged in any activity is to be called as business. ಯಾವುದಾದ್ರೂ ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಒಂದು ಕ್ರಿಯೆಯಲ್ಲಿ ತೊಡಗಿದ್ರೆ ನಾವು ಅದನ್ನು ಬಿಸ್ನೆಸ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೀನಿಂಗ್ ಆಫ್ environment. The surrounding or conditions in which a society is existing. ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ, ನಾವೇನು ಈ ಸೊಸೈಟಿಲಿ ಇದ್ದೀವಲ್ಲ, ಈ ಸೊಸೈಟಿ ಇರ್ತಕ್ಕಂಥ ವಾತಾವರಣಕ್ಕೆ ನಾವೇನಂತ ಕರಿಬೋದು, ಎನ್ವಿರಾನ್ಮೆಂಟ್ ಅಂತ ಕರಿಬೋದು. ದ ಸರೌಂಡಿಂಗ್ ಇನ್ ವಿಚ್ ಎ ಸೊಸೈಟಿ ಈಸ್ ಎಕ್ಸಿಸ್ಟಿಂಗ್. ಓಕೆ, ನೆಕ್ಸ್ಟ್ ಮೀನಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. Business environment refers to the factors or conditions that influence the behavior and practice of business. Business environment means the factors or any conditions that influence, that affect the behavior and practice of the business. ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಇದೊಂದು ಸಿಚುವೇಶನ್ ಆಗಿದ್ದು ಇಲ್ಲಿ ಏನಾಗುತ್ತೆ, ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಬಿಹೇವಿಯರ್ ಮತ್ತು ಅದೇ ರೀತಿ ಬಿಸ್ನೆಸ್ ಪ್ರಾಕ್ಟೀಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎನ್ವಿರಾನ್ಮೆಂಟ್ಗೆ ನಾವೇನಂತ ಕರಿಬೋದು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿಬೋದು. ಯಾವುದೇ ಒಂದು ಉದ್ಯಮದ ಮೇಲೆ ಅಥವಾ ಬಿಸ್ನೆಸ್ ಮೇಲೆ ಪ್ರಭಾವ ಬೀರುವ ಎನ್ವಿರಾನ್ಮೆಂಟಲ್ ಅಂಶಗಳಿಗೆ ನಾವೇನಂತ ಕರಿಬೋದು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. According to Keith Davis, business environment is the aggregate of all conditions, events, and influences that surround and affect it. Business environment is the aggregate of all conditions, it including all conditions and events what happen in the society and influences that surround and affect it. And also it influences on the business and surrounding environment and affect it. Business environment ಅಂದ್ರೆ ಏನು, ಅಕಾರ್ಡಿಂಗ್ ಟು ಕೇತ್ ಡೇವಿಸ್ ಅವರ ಪ್ರಕಾರ ಇಸ್ ದಿ ಅಗ್ರಿಗೇಟ್ ಆಫ್ ಆಲ್ ಕಂಡೀಷನ್ಸ್. ಇವೆಲ್ಲ ಕಂಡೀಷನ್ಗಳನ್ನು ಒಳಗೊಂಡಿದ್ದು ಇವೆಂಟ್ಸ್, ಅದೇ ರೀತಿಯಾಗಿ ಕೆಲವೊಂದು ಇವೆಂಟ್ಸ್ಗಳು ಅವುಗಳನ್ನು ಒಳಗೊಂಡಿದ್ದು ಆ್ಯಂಡ್ ಇನ್ಫ್ಲೂಯೆನ್ಸ್ ದ್ಯಾಟ್, ಇದೇನು ಮಾಡುತ್ತೆ, ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಮತ್ತು ಬಿಸ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಒಂದು ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕಂಡೀಷನ್ಗಳನ್ನು, ಕಾರ್ಯಗಳನ್ನು, ಇವೆಂಟ್ಗಳನ್ನು ನಾವೇನಂತ ಕರಿಬೋದು, ಬಿಸ್ನೆಸ್ ಎನ್ವಿರಾನ್ಮೆಂಟ ಕರಿಬೋದು. ಯಾರ ಪ್ರಕಾರ, ಇದು ಕೇತ್ ಡೇವಿಸ್ ಅವರ ಪ್ರಕಾರ. ಓಕೆ, ನೆಕ್ಸ್ಟ್ ಅನದರ್ ಪರ್ಸನ್ ಜಾಕೋಬ್ ಅವರು ಕೂಡ ಡಿಫೈನ್ ಮಾಡ್ತಾರೆ. ಯಾವ ರೀತಿ ಅಂದರೆ, ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಫ್ಯಾಕ್ಟರ್ಸ್ ಔಟ್ಸೈಡ್ ದಿ ಫರ್ಮ್ ವಿಚ್ ಕ್ಯಾನ್ ಬಿ ಲೀಡ್ ಟು ಅಪಾರ್ಚುನಿಟೀಸ್ ಆರ್ ಥ್ರೆಟ್ಸ್ ಟು ದ ಫರ್ಮ್. ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ factors outside the firm means the outside factors like political, economical, social, etc. that affect on business and also which can lead to opportunities or threat to the firm. These external environment affect on the business and also there are some opportunities and also some make threats to the business. So in this, opportunities and threats are to be called as business environment. ಬಿಸ್ನೆಸ್ ಜಾಕೋಬ್ ಅವರು ಏನು ಹೇಳ್ತಾರೆ, ಇದೊಂದು ಫ್ಯಾಕ್ಟರ್ ಆಫ್ ಇದು ಒಂದು ಎನ್ವಿರಾನ್ಮೆಂಟ್ ಆಗಿದ್ದು ಇದೇನು ಒಳಗೊಂಡಿದೆ, ಬಾಹ್ಯ ಫ್ಯಾಕ್ಟರ್ಸ್ ಆಫ್ ಔಟ್ಸೈಡ್ ಫ್ಯಾಕ್ಟರ್ಸ್, ಬಾಹ್ಯ ಅಂಶಗಳನ್ನು ಒಳಗೊಂಡಿದ್ದು. ಇದು ಬಿಸ್ನೆಸ್ ಮೇಲೆ ಏನಾಗುತ್ತೆ, ಅಪಾರ್ಚುನಿಟೀಸ್ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲೂ ಕೂಡ ಪ್ರಭಾವವನ್ನು ಬೀರ್ಬೋದು. ಅದೇ ರೀತಿಯಾಗಿ ಥ್ರೆಟ್ಸ್ ಅಂದರೆ
ಒಂದು ಕೆಟ್ಟ ರೀತಿಯಲ್ಲೂ ಕೂಡ ಪ್ರಭಾವವನ್ನು ಬೀರಬಹುದು. ಇಂಥ ಪ್ರಭಾವ ಬೀರ್ತಕ್ಕಂಥ ಹೊರಗಿನ ಅಂಶಗಳಿಗೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಒಂದು ಬಿಸ್ನೆಸ್ಗೆ ಪ್ರಭಾವ ಬೀರ್ತಕ್ಕಂಥ ಹೊರಗಿನ ಬಾಹ್ಯ ಅಂಶಗಳಿಗೆ ನಾವೇನಂತ ಕರಿಬೋದು? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿಬೋದು. ಯಾರ ಪ್ರಕಾರ? ಜಾಕೋಬ್ ಅವರ ಪ್ರಕಾರ. ಓಕೆ. ನೆಕ್ಸ್ಟ್, ಕಂಪೋನೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. Components or parts of business environment. There are mainly two parts in the business environment. First one is internal and second one external. As per our syllabus, external is to be important to us. Okay. Business environment ಅಲ್ಲಿ mainly ಎರಡು ಪಾರ್ಟ್ಗಳು ಬರುತ್ತವೆ. ಫಸ್ಟ್ ಒನ್ ಇಂಟರ್ನಲ್ ಆ್ಯಂಡ್ ಸೆಕೆಂಡ್ ಒನ್ ಎಕ್ಸ್ಟರ್ನಲ್. ಇಂಟರ್ನಲಲ್ಲಿ ಯಾವ ಒಂದು ಅಂಶಗಳು ಬರುತ್ತವೆ ಅನ್ನೋದನ್ನ ಈಗ ನೋಡೋಣ. Internal environment refers to the factors or conditions that are existing within the business organization. Means internal factors are existing within the organizations that are labor, capital, or some maintaining directors, etc. are to be called as internal factors that affect the internal environment of the business. It is the environment which is designed by the organization to suit its convenience. ಅಂದ್ರೇನು? It is designed by the organization to suit its convenience. As per the convenience of the organization, it will be make changes to the organization. ಅಂದರೆ ಇಲ್ಲಿ ಏನಾಗುತ್ತೆ? ಇಂಟರ್ನಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಅವರು ಆರ್ಗನೈಜೇಷನ್ ಇಂಟರ್ನಲ್ ಫ್ಯಾಕ್ಟರ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು, ಲೇಬರ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಆಂತರಿಕವಾಗಿ ಬರ್ತಕ್ಕಂಥ ಕೆಲವೊಂದು ಅಂಶಗಳು, ಲೇಬರ್ ಆಗಿರ್ಬೋದು, ರಾ ಮಟೀರಿಯಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಏನು ಬರ್ತವಲ್ಲ ಅವುಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಕೂಡ ಅವರು ಬದಲಾಯಿಸ್ಕೊಳ್ಬೋದು. ಹಾಗಾದರೆ ನಾವೀಗೇನು ಮಾಡೋಣ? ಇಂಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಬರ್ತಕ್ಕಂಥ ಕಂಪೋನೆಂಟ್ಸ್ಗಳನ್ನ ನೋಡೋಣ. ಫಸ್ಟ್ ಒನ್, ಆರ್ಗನೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್. Organization structure and management. It also a part of internal environment. Size of the organization plays a vital role in internal environment. Bigger the size of organization, more organized and systematic should be its structure. ಅಂದರೆ if organization is to be, it is opportunity to the organization to earn more profit or to make more production. ಇಲ್ಲಿ ಏನಾಗುತ್ತೆ? ಒಂದು ಆರ್ಗನೈಜೇಷನ್ ಸ್ಟ್ರಕ್ಚರ್ ದೊಡ್ಡದಾದ ಒಂದು ಸ್ಟ್ರಕ್ಚರನ್ನು ಹೊಂದಿದರೆ ಅದು ಅದಕ್ಕೆ ಅಪಾರ್ಚುನಿಟೀಸ್ ಆಗಿ ಹೊರಹೊಮ್ಮುತ್ತೆ. ಯಾವ ರೀತಿ ಅಂದರೆ, ಆರ್ಗನೈಜೇಷನ್ ದೊಡ್ಡದಾಗಿದ್ದಾಗ ನಾವೇನು ಮಾಡ್ಬೋದು? ಬಲ್ಕ್ ಪ್ರೊಡಕ್ಷನ್, ಜಾಸ್ತಿ ಪ್ರೊಡಕ್ಷನನ್ನು ಮಾಡ್ಬೋದು. ಇದರಿಂದ ನಾವು ಜಾಸ್ತಿ ಇನ್ಕಮನ್ನು ಗಳಿಸ್ಬೋದು. ಓಕೆ. ಮ್ಯಾನೇಜ್ಮೆಂಟ್ ಆಫ್ ಆರ್ಗನೈಜೇಷನ್ ಮೇ ಕನ್ಸಿಸ್ಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, managers and their subordinates. In that organization structure and management, there may be board of directors are there, managers are there and their subordinates are there and also workers are there. ಇಲ್ಲಿ ಏನಾಗುತ್ತೆ? ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅವರು ಕೂಡ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಅದೇ ರೀತಿಯಾಗಿ ಅವರು ಸಬಾರ್ಡಿನೇಟರ್ಸ್ ಕೂಡ ಇರ್ಬೋದು. ಇವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ, ಇಂಟರ್ನಲ್ ಆರ್ಗನೈಜೇಷನಲ್ಲಿ ಬರ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಅನದರ್ ಇಂಟರ್ನಲ್ ಕಂಪೋನೆಂಟ್ ಈಸ್ ವ್ಯಾಲ್ಯೂ ಸಿಸ್ಟಮ್. ವ್ಯಾಲ್ಯೂ ಸಿಸ್ಟಮ್ ಅಂದರೆ ಕೀರ್ತಿ ಮೌಲ್ಯ ಅಂತ ಕೂಡ ನಾವು ಹೇಳ್ಬೋದು. ಆರ್ಗನೈಜೇಷನ್ ಶುಡ್ ಬಿ ಬೇಸ್ಡ್ ಆನ್ ವ್ಯಾಲ್ಯೂಸ್ ಲೈಕ್ ಫೇರ್ ಪ್ರಾಕ್ಟೀಸಸ್, ಹಾನೆಸ್ಟಿ, ಟ್ರಾನ್ಸ್ಪರೆನ್ಸಿ, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ, ಕಸ್ಟಮರ್ಸ್, ಎಂಪ್ಲಾಯೀಸ್, ನೇಚರ್, ಎಕ್ಸೆಟ್ರಾ. This will increase the credibility and goodwill of the organization. If organization has good value, it also increase the goodwill of the organization and credibility of the organization. ಇಲ್ಲಿ ಏನಾಗುತ್ತೆ? ಒಂದು ಆರ್ಗನೈಜೇಷನ್ ವ್ಯಾಲ್ಯೂಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅದು ಮಾಡ್ತಕ್ಕಂಥ ಫೇರ್ ಪ್ರಾಕ್ಟೀಸಸ್ ಆಗಿರ್ಬೋದು, ಅದೇ ರೀತಿಯಾಗಿ ಹಾನೆಸ್ಟಿ, ಪ್ರಾಮಾಣಿಕತೆಯ ಆಧಾರದ ಮೇಲೆ ಆಗಿರ್ಬೋದು, ಅದೇ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ ಪರವಾಗಿ, ಕಸ್ಟಮರ್ಸ್ ಪರವಾಗಿ, ಎಂಪ್ಲಾಯೀಸ್ ಪರವಾಗಿ, ಅದೇ ರೀತಿಯಾಗಿ ನೇಚರ್ ಎನ್ವಿರಾನ್ಮೆಂಟ್ ಪರವಾಗಿ ಕೂಡ ಅದು ಯಾವ ರೀತಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದೆ ಅನ್ನೋದ್ರ ಮೇಲೆ
ಆ ಬಿಸ್ನೆಸ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅದರ ಮೇಲೆ ನಾವು ಅದನ್ನು ಏನು ಮಾಡ್ಬೋದು, ಆ ಬಿಸ್ನೆಸ್ ವ್ಯಾಲ್ಯೂನ ಅಳತೆ ಮಾಡ್ಬೋದು. ಇಫ್ ವಿ ಹ್ಯಾವ್ ಗುಡ್ ರಿಲೇಷನ್ಶಿಪ್ ವಿತ್ ಆಲ್ ದೀಸ್ ಫ್ಯಾಕ್ಟರ್ಸ್ ದ ಆರ್ಗನೈಜೇಷನ್ ವಿಲ್ ರನ್ ಸ್ಮೂತ್ಲಿ. ಈ ಒಂದು ಕೆಲವೊಂದು ಅಂಶಗಳ ಜೊತೆಗೆ ನಾವೇನು ಒಳ್ಳೆಯ ಸಂಬಂಧವನ್ನು ಹೊಂದಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಒಳ್ಳೆಯ ಒಂದು ರೀತಿಯಲ್ಲಿ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್, ಟಾಟಾ, ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್ ಎಕ್ಸೆಟ್ರಾ ಹ್ಯಾವ್ ಗುಡ್ ನೇಮ್ ಆ್ಯಂಡ್ ಪ್ರಾಸ್ಪರಸ್ ಬಿಸ್ನೆಸ್ ಡ್ಯೂ ಟು ದೇರ್ ವ್ಯಾಲ್ಯೂ ಸಿಸ್ಟಮ್. ಇಲ್ಲೇನಾಗುತ್ತೆ, ಟಾಟಾ ಅವರಾಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಒಳ್ಳೆಯ ಒಂದು ಹೆಸರನ್ನು ಹೊಂದಿದ್ದಾರೆ. ಹೀಗಾಗಿ ಇವ್ರ ಬಿಸ್ನೆಸ್ ಕೂಡ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಮಿಷನ್ ಆ್ಯಂಡ್ ಅಬ್ಜೆಕ್ಟಿವ್ಸ್. ವಿಷನ್, mission and objectives. Business of a firm is divided in terms of vision, mission and objectives. Vision is the broad horizon. It states larger goals, ambitions, desires, etc., which the organization would like to achieve over a period of time. Vision means the future plans. The future plans of the organization is to be called as ವಿಷನ್. ನಾವೇನಂತ ಕರಿತೀವಿ, ಭವಿಷ್ಯದಲ್ಲಿ ಕೆಲವೊಂದು ಪ್ಲ್ಯಾನ್ಗಳನ್ನ ಹಾಕ್ಕೊಂಡಿರ್ತೀವಿ. ಮುಂದಿನ ವರ್ಷ ನಾವೇನು ಮಾಡಬೇಕು, ಇಷ್ಟು ಅಮೌಂಟ್ ಪ್ರಾಫಿಟನ್ನು ಅರ್ನ್ ಮಾಡಬೇಕು, ಇಷ್ಟು ಕಸ್ಟಮರ್ಸ್ಗಳನ್ನು ಹೊಂದಿರಬೇಕು. ಈ ರೀತಿಯಾಗಿ ಇರ್ತಕ್ಕಂಥ ಗೋಲ್ಗಳಿಗೆ, ಆ್ಯಂಬಿಷನ್ಗಳಿಗೆ ನಾವೇನಂತ ಕರಿತೀವಿ, ವಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಲೀಡರ್ ಆಗಿರ್ಬೋದು, ಅದೇ ರೀತಿಯಾಗಿ ಗ್ಲೋಬಲಿ ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ಆಗಿರ್ಬೋದು. ಇವೆಲ್ಲ ವಿಷನ್ಗಳು ನಾವು ಹಾಕ್ಕೊಂಡಿರ್ತೀವಿ. ನೆಕ್ಸ್ಟ್, ಮಿಷನ್ ಅಂದರೆ ಏನು? ವಿಷನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಮಿಷನ್ಸ್. ದ ವಿಷನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮಿಷನ್ಸ್. ಎ ಮಿಷನ್ ಸ್ಟೇಟ್ಮೆಂಟ್ expresses how the vision is going to be realized. Mission statement express how the vision is going to be realized. ಅಂದರೆ ನಾವು ಹಾಕೊಂಡಿರೋ ನಿರ್ಧಾರಗಳು ಅಥವಾ ಗೋಲ್ಗಳನ್ನು ನಾವು ಯಾವ ರೀತಿ ಸಾಕಾರಗೊಳಿಸ್ತೀವಿ, ಯಾವ ರೀತಿ ಅದನ್ನು ಫುಲ್ಫಿಲ್ ಮಾಡ್ತೀವಿ ಅನ್ನೋದಕ್ಕೆ ನಾವೆಂತ ಕರಿಬೋದು, ಮಿಷನ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಇಯರ್ಲಿ ನಮ್ಮ ಟರ್ನ್ ಓವರ್ ಇಷ್ಟಿರಬೇಕು, ನಾವು ಇಷ್ಟು ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ವಿಷನ್ ಹಾಕ್ಕೊಂಡಿದ್ರೆ ಅದ್ರ ಪ್ರಕಾರ ಆ ವಿಷನನ್ನು ರೀಚ್ ಆಗಲಿಕ್ಕೆ, ಆ ಗೋಲನ್ನು ರೀಚ್ ಆಗಲಿಕ್ಕೆ ನಾವು ಏನೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀವಿ, ಯಾವೊಂದು ಸ್ಟೆಪ್ಸ್ಗಳನ್ನ ಅಡಾಪ್ಟ್ ಮಾಡ್ಕೋತೀವಿ, ಇದಕ್ಕೇನಂತ ಕರಿತೀವಿ, ಮಿಷನ್ ಅಂತ ಕರಿತೀವಿ. Mission expresses the methods and procedures as to how the vision is going to be realized. The mission is expressed the methods and procedures. ಇದೇನು ಮಾಡುತ್ತೆ, ಮೆಥಡ್ಸ್ ಮತ್ತು ಪ್ರೊಸೀಜರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವೊಂದು ನಾವೇನು ವಿಷನನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ರಿಯಲೈಸ್ ಮಾಡೋದಕ್ಕೋಸ್ಕರ ನಾವೇನೊಂದು ಮೆಥಡ್ ಮತ್ತು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡೋದೇ ಮಿಷನ್. ಓಕೆ, ನೆಕ್ಸ್ಟ್, ಆ್ಯಂಡ್ ಅಬ್ಜೆಕ್ಟಿವ್ಸ್. Objectives are more specific. The vision and mission statements are defined in objectives. ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ವಿಷನ್ ಮತ್ತು ಮಿಷನ್ಗಳನ್ನು ಅಬ್ಜೆಕ್ಟಿವ್ಸ್ ಮುಖಾಂತರ ಡಿಫೈನ್ ಮಾಡ್ಬೋದು. ನಮ್ಮ ಉದ್ದೇಶಗಳು ಈ ರೀತಿ ಇದ್ದಾವೆ, ಈ ರೀತಿಯಾಗಿ ಉದ್ದೇಶಗಳು ಇರೋದ್ರಿಂದ ನಾವು ಈ ಒಂದು ಪ್ಲ್ಯಾನ್ನ ಹಾಕ್ಕೊಳ್ಬೇಕು, ಈ ಪ್ಲ್ಯಾನನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಈ ಒಂದು ಕಾರ್ಯಗಳನ್ನು ಮಾಡಬೇಕು. ಅಬ್ಜೆಕ್ಟಿವ್ಸ್ ಇದಾವೆ, ಅದಕ್ಕೆ ಉದ್ದೇಶಗಳು ಇರೋದ್ರಿಂದ ಏನು ಪ್ಲ್ಯಾನ್ನ ಮಾಡಬೇಕು, ಏನು ವಿಷನನ್ನು ಹಾಕ್ಕೊಳ್ಬೇಕು, ಆ ವಿಷನ್ ಕಂಪ್ಲೀಟ್ ಆಗಬೇಕಾದ್ರೆ ಏನು ಕಾರ್ಯಗಳು ಮಾಡಬೇಕು, ಯಾವ ಒಂದು ವಿಷನ್ಗಳು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಅಬ್ಜೆಕ್ಟಿವ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಅಬ್ಜೆಕ್ಟಿವ್ ಸ್ಟೇಟ್ಸ್ ನೇಚರ್ ಆಫ್ ಬಿಸ್ನೆಸ್ ಟಾರ್ಗೆಟ್ಸ್ ಲೈಕ್ ಪ್ರಾಫಿಟ್ಸ್, ಸೇಲ್ಸ್, ಮಾರ್ಕೆಟ್ ಶೇರ್ ಎಕ್ಸೆಟ್ರಾ ವಿಚ್ ದ ಫರ್ಮ್ ವಾಂಟ್ಸ್ ಟು ಅಚೀವ್. Objective states that what objective states the nature of business and also profits, sales, market share, etc. Both are depending on each one. Next one, resources. What are the resources in internal organization? They are human resources, financial resources and also physical resources. ಇಲ್ಲಿ ಏನಾಗಿರ್ಬೋದು, ಕಂಪ್ನಿಯಲ್ಲಿ ಇಂಟರ್ನಲ್ ಅಂದರೆ ಆಂತರಿಕವಾಗಿರ್ತಕ್ಕಂಥ ಆರ್ಗನೈಸೇಷನಲ್ಲಿ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಫೈನಾನ್ಷಿಯಲ್ ರಿಸೋರ್ಸ್ ಇರ್ಬೋದು, ಅದೇ ರೀತಿಯಾಗಿ ಫಿಸಿಕಲ್ ರಿಸೋರ್ಸ್ ಇರ್ಬೋದು. ಹಾಗಾದರೆ ಹ್ಯೂಮನ್ ರಿಸೋರ್ಸ್ ಅಂದರೆ ಏನು? ದ ರಿಯಲ್ ಸ್ಟ್ರೆಂಗ್ತ್ ಆಫ್ ಎನಿ ಆರ್ಗನೈಜೇಷನ್ ಈಸ್ ಇಟ್ಸ್ ಹ್ಯೂಮನ್ ರಿಸೋರ್ಸಸ್, ದ್ಯಾಟ್ ಈಸ್ ಎಂಪ್ಲಾಯೀಸ್.
The strength of every organization is to be its human capital or employees. Success of any organization depends on contribution made by its workers. The success of any organization depends on contribution of the workers. Okay, committed, skillful and quality workforce is the asset of any organization. If the laborers are more skillful, more quality works are there, so it is to be profit, it is profit to the organization. Okay, next, financial resources. Finance is the lifeblood of any organization. Firms must have adequate capital to its own. ಇಲ್ಲೇನಾಗುತ್ತೆ, ಫೈನಾನ್ಸನ್ನು ನಾವು ಲೈಫ್ ಬ್ಲಡ್ ಅಂತ ಕೂಡ ಕರಿಬೋದು. ಯಾವುದೇ ಒಂದು ಆರ್ಗನೈಸೇಷನ್ ರನ್ ಆಗಬೇಕಾದ್ರೆ ಫೈನಾನ್ಸ್ ಅತಿ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ಅದನ್ನು ಲೈಫ್ ಬ್ಲಡ್ ಅಂತ ಕರಿಬೋದು. ನಾವು ಅಡಿಕ್ವೇಟ್ ಕ್ಯಾಪಿಟಲ್ನ ಹೊಂದಿದಾಗ, ನಮಗೆ ಬೇಕಾದಷ್ಟು ಕ್ಯಾಪಿಟಲ್ನ ಹೊಂದಿದಾಗ ಮಾತ್ರ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತೀವಿ. On the strength of its net worth, can borrow in the form of debentures and loans. ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಅಮೌಂಟನ್ನು ಬಾರೋ ಮಾಡ್ಬೋದು. ಅದು ಡೆಬೆಂಚರ್ ರೂಪದಲ್ಲಿ ಆಗಿರ್ಬೋದು, ಸಾಲ ರೂಪದಲ್ಲಿ ಕೂಡ ಆಗಿರ್ಬೋದು. ಅಡಿಕ್ವೇಟ್ ಕ್ಯಾಪಿಟಲ್ ಹೆಲ್ಪ್ಸ್ ಟು ದಿ ಫರ್ಮ್ ಟು ಇನ್ಸ್ಟಾಲ್ ಲೇಟೆಸ್ಟ್ ಟೆಕ್ನಾಲಜಿ, ಡೆವಲಪ್ competitive marketing strategy, acquire skilled manpower, etc. The excess capital helps to us to earn the more profit in the way of adopting new technology and appointing skillful laborers. ನಾವೇನು ಮಾಡ್ಬೋದು, ಒಂದು ಸ್ಕಿಲ್ಫುಲ್ ಲೇಬರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಂತಾರ, ಅದೇ ರೀತಿ ಹೊಸ ಹೊಸ ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡೋ ಮುಖಾಂತರ ಮೋರ್ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. Next one, physical resources. Quality of the product and productivity of the business depends on infrastructure and technology. The quality of the product, ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಗೂಡ್ಸು ಪ್ರಾಡಕ್ಟು ಕ್ವಾಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಕಂಪ್ನಿಯಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪ್ರೊಡ್ಯೂಸ್ ಮಾಡಲು ಬಳಸ್ತಕ್ಕಂಥ ಟೆಕ್ನಾಲಜಿ ಆಧಾರದ ಮೇಲೆ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಸೊ firms that install modern plant and machinery or use quality raw materials, design ergonomic working conditions, provide adequate facilities like canteen and air conditioners, etc. When we have to provide some extra benefits to the employees, it will helps to the organization. ನಾವೇನು ಮಾಡ್ಬೋದು, ಎಂಪ್ಲಾಯ್ಗಳಿಗೆ ಕೆಲವೊಂದು ಸೌಲಭ್ಯಗಳನ್ನ ಮಾಡಿ ಕೊಡೋ ಮುಖಾಂತರ ಅವರಿಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಡೋದಾಗಿರಲಿ, ಏರ್ ಕಂಡೀಷನ್ಗಳನ್ನ ಕೊಡೋದಾಗಿರಲಿ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಂಪ್ನಿ ಒಳ್ಳೆಯ ಒಂದು ಕ್ವಾಲಿಟಿ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಿಗ್ ಪಾಯಿಂಟ್, ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್. ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಏನು? ದ ಪರ್ಪಸ್ ಆಫ್ ಎನಿ ಬಿಸ್ನೆಸ್ ಇಸ್ ಸ್ಯಾಟಿಸ್ಫೈ ದಿ ಕಸ್ಟಮರ್ಸ್ ಬೈ ಕ್ರಿಯೇಟಿಂಗ್ ಗೂಡ್ಸ್ ಡಿಸೈರ್ಡ್ ಬೈ ದಿ ಪೀಪಲ್. ಮಾರ್ಕೆಟಿಂಗ್ ಫ್ಯಾಕ್ಟ್ರಲ್ಲಿ ಏನು ಬರುತ್ತೆ, ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ತಮ್ಮ ಕಸ್ಟಮರ್ಸ್ಗಳಿಗೆ ಬೇಕಾದಂಥ ಗೂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ಅವರ ಡಿಸೈರನ್ನು ವಾಂಟ್ಸನ್ನು ಫುಲ್ಫಿಲ್ ಮಾಡೋದೇ ಅದರ ಉದ್ದೇಶ. ಸೊ ಅದಕ್ಕೋಸ್ಕರ ನಾವೇನು ಮಾರ್ಕೆಟಲ್ಲಿ ಟೆಕ್ನಿಕ್ಸ್ಗಳನ್ನ ಅಡಾಪ್ಟ್ ಮಾಡ್ತೀವಿ, ಯಾವೊಂದು ಪ್ರಾಡಕ್ಟನ್ನು ಡಿಸೈನ್ ಮಾಡ್ತೀವಿ, ಯಾವ ರೀತಿ ಆ್ಯಡನ್ನು ಮಾಡ್ತೀವಿ, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಬಳಕೆ ಮಾಡ್ತೀವಿ, ಇವುಗಳ ಆಧಾರದ ಮೇಲೆ ನಮ್ಮ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ. ಸೊ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಕೂಡ ನಮ್ಮ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ. Next one, research and development. Every organization is must to be innovate their goods by the way of research and development. ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ಏನು ಮಾಡಬೇಕಾಗುತ್ತೆ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡೋ ಮುಖಾಂತರ ತನ್ನ ಗೂಡ್ಸ್ಗಳನ್ನು ಡೆವಲಪ್ ಮಾಡ್ತಾ ಇರಬೇಕು. ಆಗ ಮಾತ್ರ ಅದು ಮಾರ್ಕೆಟಲ್ಲಿ ಇರಲು ಸಾಧ್ಯ. ಇದಿಷ್ಟು ಇಂಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಕಂಪೋನೆಂಟ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್. ಈಗ ಮೇನ್ನಾಗಿ ಬರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕಂಪೋನೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವಂದರೆ, ಫಸ್ಟ್ ಒನ್ ಮೈಕ್ರೋ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಇದು ನಮ್ಮ ಸಿಲೆಬಸಲ್ಲಿ ಇರ್ತಕ್ಕಂಥದ್ದು. ಓಕೆ,
ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇಂಟರ್ನಲ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ವಿಚ್ ಈಸ್ ಔಟ್ಸೈಡ್ ದಿ ಬಿಸ್ನೆಸ್ ಯೂನಿಟ್ and that is not in control of firm is classified as external environment. The area of outside the ಬಿಸ್ನೆಸ್ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಏರಿಯಾ, ಅದು ಪೊಲಿಟಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು ಅಥವಾ ಟೆಕ್ನಾಲಜಿಕಲ್ ಆಗಿರ್ಬೋದು, ಇವೆಲ್ಲವನ್ನು ಕೂಡಿ ನಾವೇನಂತ ಕರಿಬೋದು? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿಬಹುದು. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಮೇನ್ಲಿ 2 ಪಾರ್ಟ್ಸ್ ಬರ್ತವೆ. ಫಸ್ಟ್ ಒನ್ ಮೈಕ್ರೋ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಓಕೆ, ಇಂಟರ್ನಲ್ ಆಯಿತು. ಈಗ ಎಕ್ಸ್ಟರ್ನಲ್ದಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ. ಆ ಮ್ಯಾಕ್ರೋದಲ್ಲಿ ಅದರಲ್ಲಿ ನಾವು ಏನು ಮಾಡೋಣ? ಮೈಕ್ರೋ ಎನ್ವಿರಾನ್ಮೆಂಟನ್ನು ಈಗ ಸ್ಟಡಿ ಮಾಡೋಣ. ಸೊ ಹಾಗಾದರೆ ಮೈಕ್ರೋ ಎನ್ವಿರಾನ್ಮೆಂಟ್ ಅಂದರೆ ಏನು? ಎನ್ವಿರಾನ್ ಫ್ಯಾಕ್ಟರ್ಸ್ which are specific and particular to each firm are micro environment. They are not universally applicable to all the firms. Their conditions will vary from one firm to another. ಇಂಟರ್ನಲ್ ಎನ್ವಿರಾನ್ಮೆಂಟ್ ಏನಾಗುತ್ತೆ? ಮೈಕ್ರೋ ಎನ್ವಿರಾನ್ಮೆಂಟ್ ಒಂದು ಆರ್ಗನೈಸೇಷನಿಂದ ಇನ್ನೊಂದು ಆರ್ಗನೈಸೇಷನ್ಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕಸ್ಟಮರನ್ನೇ ತೊಗೊಂಡಾಗ ನೋಡಿ, ಒಂದು ಕಂಪ್ನಿಯ ಕಸ್ಟಮರ್ಸ್ ಬೇರೆ ಇರ್ತಾರೆ, ಇನ್ನೊಂದು ಕಂಪ್ನಿಯ ಕಸ್ಟಮರ್ಸ್ ಬೇರೆ ಇರ್ತಾರೆ. ಅವರು ಡಿಸೈರ್ಸ್ ಬೇರೆ, ವಾಂಟ್ಸ್ ಬೇರೆ, ಇವರು ಡಿಸೈರ್ಸ್ ಬೇರೆ, ವಾಂಟ್ಸ್ ಬೇರೆ. ಈ ರೀತಿಯಾಗಿ ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬೇರೆ ಬೇರೆ ರೀತಿಯ ಕಸ್ಟಮರ್ಸ್ಗಳು ಅಥವಾ ಫ್ಯಾಕ್ಟರ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ. ಇಟ್ ಕಂಪ್ರೈಸಸ್ ಆಲ್ ದೋಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಹೂ ಡೈರೆಕ್ಟ್ಲಿ ಅಫೆಕ್ಟ್ ದಿ ಆ್ಯಕ್ಟಿವಿಟೀಸ್ ಆಫ್ ಕಂಪ್ನಿ. ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬರ್ತಕ್ಕಂಥವ್ರು ಏನು ಮಾಡ್ತಾರೆ? ಡೈರೆಕ್ಟ್ಲಿ ಕಂಪ್ನಿ ಒಂದು ಪಾರ್ಟಲ್ಲಿ ಎಫೆಕ್ಟನ್ನು ಬೀರ್ತಾರೆ, ಕಂಪ್ನಿ ಮೇಲೆ ಎಫೆಕ್ಟನ್ನು ಬೀರ್ತಾರೆ. ಸೊ ಹಾಗಾದರೆ ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಯಾವೊಂದು ಫ್ಯಾಕ್ಟರ್ಸ್ಗಳು ಬರ್ತವೆ ಅನ್ನೋದನ್ನೀಗ ನೋಡೋಣ. ಫಸ್ಟ್ ಒನ್ ಕಸ್ಟಮರ್ಸ್. ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬರ್ತಕ್ಕಂಥದ್ದು ಮೊದಲ ಪಾಯಿಂಟ್ ಯಾವುದು? ಕಸ್ಟಮರ್ಸ್. ಬಿಸ್ನೆಸ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್ ಕ್ರಿಯೇಷನ್ ಆಫ್ ಕಸ್ಟಮರ್ಸ್. ಬಿಸ್ನೆಸ್ಸನ್ನು ನಾವೇನಂತ ಡಿಫೈನ್ ಮಾಡ್ಬೋದು? ಕಸ್ಟಮರ್ಗಳನ್ನ ಕ್ರಿಯೇಟ್ ಮಾಡೋದೇ ಬಿಸ್ನೆಸ್ ಅಂತ ಕರಿಬೋದು. ವೈ? ಯಾಕಂದರೆ ಕಸ್ಟಮರ್ಸ್ ಆರ್ ದಿ ಬ್ಯಾಕ್ ಬೋನ್ಸ್ ಆಫ್ ಅವರ್ ಬಿಸ್ನೆಸ್. ವಿತೌಟ್ ಕಸ್ಟಮರ್ಸ್ ವಿ ಕಾಂಟ್ ರನ್ ದಿ ಬಿಸ್ನೆಸ್. ಕಸ್ಟಮರ್ಸ್ ಇಲ್ಲದೆ ನಾವು ಬಿಸ್ನೆಸ್ಸನ್ನು ರನ್ ಮಾಡಲು ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದು? ಕಸ್ಟಮರನ್ನು ಕ್ರಿಯೇಟ್ ಮಾಡೋದೇ ಬಿಸ್ನೆಸ್ ಅಂತ ಹೇಳ್ಬೋದು. ಕಸ್ಟಮರ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಕಿಂಗ್ ಇನ್ ದಿ ಮಾರ್ಕೆಟ್. ಆರ್ಗನೈಜೇಷನ್ that satisfy him will be the winner. ಆ ಕಸ್ಟಮರ್ಗಳನ್ನ ನಾವು ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರ ಏನಾಗುತ್ತೆ? ನಾವು ವಿನ್ನರ್ ಆಗ್ಬೋದು. ಯಾಕಂದರೆ ಪ್ರತಿಯೊಂದು ಮಾರ್ಕೆಟಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಆ ಕಾಂಪಿಟೇಷನನ್ನು ನಾವು ಫೇಸ್ ಮಾಡಬೇಕಾದ್ರೆ ನಾವು ಜಾಸ್ತಿ ಕಸ್ಟಮರ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಆ ಕಸ್ಟಮರ್ಸ್ ಡಿಸೈರ್ಸ್ ಏನಿದ್ದಾವೆ, ವಾಂಟ್ಸ್ ಏನಿದ್ದಾವೆ ಅನ್ನೋದನ್ನು ಫುಲ್ಫಿಲ್ ಮಾಡಬೇಕು. ಆಗ ಮಾತ್ರ ನಾವೇನಾಗುತ್ತೆ? ಮಾರ್ಕೆಟಲ್ಲಿ ವಿನ್ನರ್ ಆಗಲು, ಸರ್ವೈವಲ್ ಆಗಲು ಸಾಧ್ಯ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ವರ್ಕರ್ಸ್ ಆ್ಯಂಡ್ ಯೂನಿಯನ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಫ್ ಆರ್ಗನೈಜೇಷನ್ ಈಸ್ ಡಿಪೆಂಡ್ ಆನ್ ರಿಲೇಷನ್ ಬಿಟ್ವೀನ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಅದನ್ನು ನಾವೇನಂತ ಹೇಳ್ಬೋದು? ಕಂಪ್ನಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕಂಪ್ನಿಯಲ್ಲಿ ಏನಾಗುತ್ತೆ? ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಅದರ್ ದೆನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಅಂದರೆ ಸೇಲ್ ಮಾಡ್ತಕ್ಕಂಥವ್ರು, ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರು, ಅವ್ರನ್ನ ಬಿಟ್ಟು ಬರ್ತಕ್ಕಂಥ ಮಿಕ್ಕ ಎಲ್ಲವರನ್ನು ಕೂಡ ನಾವು ಕಂಪ್ನಿ ಅಂತ ಕರಿಬೋದು. ಇಲ್ಲಿ ಏನಾಗುತ್ತೆ? ಪ್ರತಿಯೊಂದು ಆರ್ಗನೈಜೇಷನಲ್ಲೂ ವರ್ಕರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಒಳ್ಳೆಯ ರಿಲೇಷನ್ಶಿಪ್ ಇರಲೇಬೇಕು. ಬಿಸ್ನೆಸ್ ಸ್ಟಡೀಸ್ ದ ಎನ್ವಿರಾನ್ಮೆಂಟ್ ಆಫ್ ವರ್ಕರ್ಸ್ ಆ್ಯಂಡ್ ದೇರ್ ಯೂನಿಯನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಕ್ಸಸ್ಫುಲ್ ಬೈ ಫ್ರೇಮಿಂಗ್ ಇಟ್ಸ್ ಲೇಬರ್ ಪಾಲಿಸೀಸ್ ಸೊ ಆ್ಯಸ್ ಟು ಮೇಂಟೈನ್ ಫ್ರೆಂಡ್ಲಿ ರಿಲೇಷನ್ಶಿಪ್. ಅಂದರೆ ಏನು? ವರ್ಕರ್ಸ್ ಜೊತೆ ಬಿಸ್ನೆಸ್ ಏನು ಮುಖ್ಯವಾಗಿರ್ತಾರಲ್ಲ, ಬಿಸ್ನೆಸ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಇವರು ತಮ್ಮ ಕಂಪ್ನಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸ್ಟಮರ್ಸ್ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದೋದ್ರಿಂದ ಏನಾಗುತ್ತೆ? ನಮ್ಮ ಕಂಪ್ನಿ ಸಕ್ಸಸ್ಫುಲ್ಲಾಗಿ ರನ್ ಆಗುತ್ತೆ. ನಾವೇನಾದರೂ ವರ್ಕರ್ಸ್ ಜೊತೆ ಅಥವಾ ವರ್ಕರ್ಸ್ ಯೂನಿಯನ್ ಜೊತೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಹೊಂದಿದ್ರೆ ಏನಾಗುತ್ತೆ? ಅವರು
ಏನು ಮಾಡ್ಬೋದು, ತಮ್ಮ ವರ್ಕನ್ನು ಸ್ಲೋ ಆಗಿ ಮಾಡ್ಬೋದು, ಸ್ಟ್ರೈಕ್ಗಳನ್ನ ಮಾಡ್ಬೋದು, ಅದೇ ರೀತಿಯಾಗಿ ಲಾಕೌಟ್ಸ್ಗಳನ್ನು ಕೂಡ ಮಾಡ್ಬೋದು. ಇದರಿಂದಾಗಿ ನಮಗೇನಾಗುತ್ತೆ, ನಮ್ಮ ಪ್ರೊಡಕ್ಷನಲ್ಲಿ, ನಮ್ಮ ಕಂಪ್ನಿಯ ಒಂದು ಕಾರ್ಯಗಳಲ್ಲಿ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇವ್ರ ಜೊತೆನೂ ಕೂಡ ಒಳ್ಳೆಯ ಸಂಬಂಧಗಳನ್ನು ಹೊಂದಿರಬೇಕು. ಈ ಮೈಕ್ರೋ ಎನ್ವೈರನ್ಮೆಂಟಲ್ಲಿ ಬರ್ತಕ್ಕಂಥವ್ರು ಯಾರು, ಕಸ್ಟಮರ್ಸ್ ಆಗಿರ್ಬೋದು ಅಥವಾ ವರ್ಕರ್ಸ್ ಆ್ಯಂಡ್ ಯೂನಿಯನ್, ಬ್ರಾಡ್ಲಿ ನಾವೇನಂತ ಹೇಳ್ಬೋದು, ಕಂಪ್ನಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಕಾಂಪಿಟೇಟರ್ಸ್. ಕಾಂಪಿಟೇಟರ್ಸ್ ಆರ್ ಆಲ್ಸೋ ಇನ್ಕ್ಲೂಡ್ ಇನ್ ದಿ ಮೈಕ್ರೋ ಎನ್ವೈರನ್ಮೆಂಟ್. ಕಾಂಪಿಟೇಷನ್ ಈಸ್ ಎ ಪಾರ್ಟ್ ಆಫ್ ಎವ್ರಿ ಬಿಸ್ನೆಸ್. ಅಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇನ್ ಕಾಂಪಿಟೇಷನ್ ಇಟ್ ಈಸ್ ಸೇಡ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಇನ್ ಕಾಂಪಿಟೇಷನ್ ಹೂ ವಿಲ್ ಬಿ ದಿ ಫಿಟ್, ಓನ್ಲಿ ವಿಲ್ ಬಿ ಸರ್ವೈವ್. ಅಂದರೆ ಏನಾಗುತ್ತಿಲ್ಲಿ, ಕಾಂಪಿಟೇಟರ್ಸಲ್ಲಿ ಯಾರು ಫಿಟ್ ಇರ್ತಾರೆ, ಯಾರು ಒಳ್ಳೆಯ ಮಾರ್ಕೆಟ್ ಕಂಡೀಷನ್ಗಳನ್ನ, ಕಸ್ಟಮರ್ಗಳನ್ನ ಅಟ್ರ್ಯಾಕ್ಷನ್ ಮಾಡ್ತಾರೆ, ಕಸ್ಟಮರ್ಗಳಿಗೆ ಒಳ್ಳೆಯ ಪ್ರಾಡಕ್ಟನ್ನು ಕೊಡ್ತಾರೆ, ಅವರು ಮಾತ್ರ ಇಲ್ಲಿ ಸರ್ವೈವಲ್ ಆಗಲು ಸಾಧ್ಯ. ಓಕೆ, ಕಾಂಪಿಟೇಟರ್ಸ್ ಕೂಡ ಮೈಕ್ರೋ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸಲ್ಲೇ ಬರ್ತಾರೆ, ಇವರು ಕೂಡ ಮೈಕ್ರೋ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸಲ್ಲೇ ಬರ್ತಾರೆ. ನೆಕ್ಸ್ಟ್ ಒನ್, ಇಂಟರ್ಮಿಡಿಯೇಟರೀಸ್. Intermediaries are the persons who make relationship between the customers and the producers. ಇವ್ರೇನು ಮಾಡ್ತಾರೆ, ಇಂಟರ್ಮಿಡಿಯೇಟರ್ಸ್ ಅವರು ಪ್ರೊಡ್ಯೂಸರ್ ಮತ್ತು ಕಸ್ಟಮರ್ಸ್ ಮಧ್ಯೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ತಾರೆ. ಯಾವ ರೀತಿ ಅಂದರೆ, ಇವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗೂಡ್ಸ್ಗಳನ್ನು ಕಸ್ಟಮರ್ಸ್ಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸುವವರೆಗೂ ತಮ್ಮ ಕೆಲಸವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ರಿಟೇಲರ್ಸ್ ಇವ್ರೇನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬಂದು ತಮ್ಮ ಶಾಪಲ್ಲಿ ಇಟ್ಕೊಂಡು ಅವುಗಳನ್ನ ಕಸ್ಟಮರ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇವರನ್ನು ನಾವೇನಂತ ಹೇಳ್ಬೋದು, ಇಂಟರ್ಮಿಡಿಯೇಟರೀಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಪಬ್ಲಿಕ್. ದ ಪಬ್ಲಿಕ್ಸ್ ಆರ್ ದ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ ಹೂ ಟೇಕ್ ಇಂಟ್ರೆಸ್ಟ್ ಇನ್ ದಿ ಹ್ಯಾಪ್ನಿಂಗ್ ಆಫ್ ಸೊಸೈಟಿ. ದೇ ಪ್ರೊಟೆಕ್ಟ್ ದ ಕಾಮನ್ ಇಂಟ್ರೆಸ್ಟ್ ಆಫ್ ಪೀಪಲ್ ಆ್ಯಂಡ್ ಸೊಸೈಟಿ. ನಾವೇನೇ ಹೇಳ್ಬೋದು, ಪಬ್ಲಿಕ್ ಆರ್ ದಿ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ ವಿಚ್ ಟೇಕ್ ಇಂಟ್ರೆಸ್ಟ್ ಇನ್ ದಿ ಹ್ಯಾಪ್ನಿಂಗ್ ಆಫ್ ಸೊಸೈಟಿ. ಇವ್ರು ಏನು ಮಾಡ್ತಾರೆ, ಪಬ್ಲಿಕ್ಸು ಏನು ಸೊಸೈಟಿಯಲ್ಲಿ ಆಗ್ತಾಯಿದೆ ಅವುಗಳೆಲ್ಲ ತಮ್ಮ ಭಾಗವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಇವರು ತಮ್ಮ ಇಂಟ್ರೆಸ್ಟನ್ನು ಕೂಡ ಸೊಸೈಟಿಯಲ್ಲಿ ಹೊಂದಿರ್ತಾರೆ. ಬಿಸ್ನೆಸ್ ಟು ಬಿ ಸಕ್ಸಸ್ಫುಲ್ ಮಸ್ಟ್ ಸ್ಟಡಿ ದಿ ರೋಲ್ ಆಫ್ ಪಬ್ಲಿಕ್ ಇನ್ ಸೊಸೈಟಿ. ಬಿಸ್ನೆಸ್ ಅವ್ರು ಏನು ಮಾಡಬೇಕಾಗುತ್ತೆ, ಪಬ್ಲಿಕ್ಸಲ್ಲಿರ್ತಕ್ಕಂಥ ಸೊಸೈಟಿಯಲ್ಲಿರ್ತಕ್ಕಂಥ ಪಬ್ಲಿಕ್ ಬಗ್ಗೆ ಅವ್ರನ್ನ ಸ್ಟಡಿ ಮಾಡಿ ಅವ್ರ ಬೇಡಿಕೆಗಳು ಏನಿದೆ ಅನ್ನೋದನ್ನು ಫುಲ್ಫಿಲ್ ಮಾಡಿದಾಗ ಮಾತ್ರ ಅವರು ಸಕ್ಸಸ್ಫುಲ್ ಆಗ್ಬೋದು. ಇಟ್ ಮಸ್ಟ್ ಎನ್ಶ್ಯೂರ್ ದ್ಯಾಟ್ ದ ಬಿಸ್ನೆಸ್ ಪ್ರಾಕ್ಟೀಸಸ್ ಡು ನಾಟ್ ಹಾರ್ಮ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ. ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಸೊಸೈಟಿಗೆ ಯಾವುದೇ ರೀತಿ ಹಾರ್ಮನ್ನು ಮಾಡ್ತಾ ಇರಬಾರ್ದು. ಆಗ ಮಾತ್ರ ಏನಾಗುತ್ತೆ, ನಾವು ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಅಥವಾ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದಿಷ್ಟು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಇಂಟರ್ನಲ್ ನಾವಿಲ್ಲಿ ಏನು ಕಲ್ತ್ವಿ, ಇಂಟರ್ನಲ್ ಕಲ್ತ್ವಿ, ಎಕ್ಸ್ಟರ್ನಲ್ ಕಲ್ತ್ವಿ. ಅದೇ ರೀತಿಯಾಗಿ ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬರ್ತಕ್ಕಂಥ ಕೆಲವೊಂದು ಕಂಪೋನೆಂಟ್ಗಳು ಯಾವೇಳಿ, ಸಪ್ಲೈಯರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಕಂಪನಿ ಅಂದರೆ ವರ್ಕರ್ಸ್ ಮತ್ತು ಯೂನಿಯನ್ ಕೂಡ ಆಗಿರ್ಬೋದು. ಇವೆಲ್ಲವೂ ಕೂಡ ಎಲ್ಲಾಗುತ್ತೆ, ಮೈಕ್ರೋ ಎಕನಾಮಿಕ್ದಲ್ಲಿ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.